Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಬ್ರಾಂಚ್ ಅಕೌಂಟ್ ಚಾಪ್ಟರ್ನ 5 ಮಾರ್ಕ್ಸಿನ ಸಮ್ಮು. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2025 KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ರೀ. ಕ್ವಶನ್ ಏನಪ್ಪಾ ಅಂತಂದ್ರೆ, Manasa Traders has a branch at a Hubli. Manasa Traders ಅವ್ರದ್ದು ಬ್ರಾಂಚ್ ಎಲ್ಲದರಿ ಹುಬ್ಳಿ ಸಿಟಿಯಲ್ಲಿದಂತೆ. The following particulars prepare branch account in the books of head office. ಇಲ್ಲಿ ಹೆಡ್ ಆಫೀಸ್ ಬುಕ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ನಲ್ಲಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಮಾನಸಾ ಟ್ರೇಡರ್ಸ್ ಅವ್ರದ್ದು ಹೆಡ್ ಆಫೀಸ್ ಧಾರವಾಡದಲ್ಲಿ ಇರ್ಬೋದು. ಆ ಧಾರವಾಡದಲ್ಲಿ ಇದ್ದಂತ ಹೆಡ್ ಆಫೀಸ್ ನಲ್ಲಿ ಹುಬ್ಳಿ ಬ್ರಾಂಚ್ ಸಂಬಂಧಪಟ್ಟಂತ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕು ಇಲ್ಲಿ. ಸೊ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ಆ ಹೆಡ್ ಆಫೀಸ್ ಧಾರವಾಡದಲ್ಲಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಊರಿನಲ್ಲಿ ಇರ್ಬೋದು. ಹೆಡ್ ಆಫೀಸ್ ಬುಕ್ ನಲ್ಲಿ ಹುಬ್ಳಿ ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ಬೇಕು ಈಗ. ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ಸ್ಟಾಕ್ 1/1/2024 ಎಷ್ಟಿದೆ? 40,000. ಅದೇ ರೀತಿ ಪೆಟ್ಟಿ ಕ್ಯಾಶ್ ಓಪನಿಂಗ್ 1/1/2024 ಅಂದ್ರೆ ಓಪನಿಂಗ್ ಡೇಟ್ ಪೆಟ್ಟಿ ಕ್ಯಾಶ್ ಎಷ್ಟಿದೆ? 400 ರೂಪಾಯಿ ಇದೆ. ಓಪನಿಂಗ್ 400 ರೂಪಾಯಿ ತಗೋಬೇಕು. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2024 1 lakh ಇದೆ. ಗೂಡ್ಸ್ ಸೆಂಟ್ ಅದನ್ನ ತಗೋಬೇಕು. ನೆಕ್ಸ್ಟ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2024 ಕ್ಯಾಶ್ ಸೆಂಡ್ ಮಾಡಿದವರು ಯಾರು? ಹೆಡ್ ಆಫೀಸ್ದವರು. ಸೊ ಸ್ಯಾಲರಿ ಸಲುವಾಗಿ 12,800 ರೂಪಾಯಿ ಕಳಿಸಿದ್ದಾರೆ. ರೆಂಟ್ ಸಂಬಂಧ 4,000 ರೂಪಾಯಿ ಕಳಿಸಿದ್ದಾರೆ. ಪೆಟ್ಟಿ ಕ್ಯಾಶ್ ಸಲುವಾಗಿ 3,600 ರೂಪಾಯಿ ಕಳಿಸಿದ್ದಾರೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡ್ಯೂರಿಂಗ್ 2024 4,000 ರೂಪಾಯಿ ಗೂಡ್ಸ್ ರಿಟರ್ನ್ ಮಾಡಿದೆ. ಯಾರ? ಹುಬ್ಳಿ ಬ್ರಾಂಚ್ ದವರು ಮಾನಸಾ ಟ್ರೇಡರ್ಸ್ ಹೆಡ್ ಆಫೀಸ್ ದವ್ರಿಗೆ. ಸೊ ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಬ್ರಾಂಚ್ 2024 1,32,000 ರೂಪಾಯಿ ಇದೆ. ನೆಕ್ಸ್ಟ್ ಸ್ಟಾಕ್ ಆನ್ 31/12/2024 ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನಂಗಿದೆ 48,000 ರೂಪಾಯಿ ಇದೆ. ಸೊ ಅದೇ ರೀತಿ ಪೆಟ್ಟಿ ಕ್ಯಾಶ್ ಆನ್ 31st December 2024 ಇದೆ 800 ರೂಪಾಯಿ ಇದೆ. ಸೊ ಈಗ ನಾವು ಈ ಒಂದು ಇನ್ಫಾರ್ಮೇಶನ್ ಬಳಸ್ಕೊಂಡು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ವಿ ಶಾಲ್ ಗೋ ವಿತ್ ಸ್ಟೂಡೆಂಟ್ಸ್. ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ಕೋಬೇಕ್ರಿ. ಸೊ ಬ್ರಾಂಚ್ ಅಕೌಂಟ್ ಅಲ್ಲಿ ಯಾವ ಕಂಟೆಂಟ್ ಎಲ್ಲೆಲ್ಲಿ ಬರ್ತಲ್ಲ ಒಮ್ಮೆ ನೋಡ್ಕೊಂಡ್ಬಿಡೋಣ. ಸ್ಟಾಕ್ ಓಪನಿಂಗ್ ಸ್ಟಾಕ್ ಅನ್ನ ಯಾವಾಗ್ಲೂ ನಾವು ಡೆಬಿಟ್ ಸೈಡ್ ತಗೋತೀವ್ರಿ. ಆಸ್ ಪರ್ ಫಾರ್ಮೆಟ್ ಪ್ರಕಾರ ಮೊನ್ನೆ ಹಾಕ್ಸಿದ ಫಾರ್ಮೆಟ್ ಪ್ರಕಾರ ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತಗೋತೀವಿ. ಪೆಟ್ಟಿ ಕ್ಯಾಶ್ ಓಪನಿಂಗ್ ಡೆಬಿಟ್ ಸೈಡ್ ತಗೋತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಸೈಡ್ ತಗೋತೀವಿ. ಯಾವ ಕಂಟೆಂಟ್ ಎಲ್ಲೆಲ್ಲಿ ಬರ್ತಾವಂತ ಒಮ್ಮೆ ನೋಡ್ಬಿಡೋಣ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಪೆಟ್ಟಿ ಕ್ಯಾಶ್ ಡೆಬಿಟ್ ಸೈಡ್ ಓಪನಿಂಗ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಸೈಡ್, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ 2024 ಇವು ಮೂರನ್ನು ಡೆಬಿಟ್ ಸೈಡ್ ತಗೋತೀವಿ. ಅದೇ ರೀತಿ ಗೂಡ್ಸ್ ರಿಟರ್ನ್ ಕ್ರೆಡಿಟ್ ಸೈಡ್ ತಗೋತೀವಿ. ಕ್ಯಾಶ್ ರಿಸೀವ್ಡ್ ಕ್ರೆಡಿಟ್ ಸೈಡ್ ತಗೋತೀವಿ. ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್. ಸೊ ಪೆಟ್ಟಿ ಕ್ಯಾಶ್ ಕ್ರೆಡಿಟ್ ಸೈಡ್. ಓಕೆ, ಇಷ್ಟೆಲ್ಲ ಆದ್ಮೇಲೆ ಈಗ ಎಂಟ್ರಿ ಮಾಡ್ತಾ ಹೋಗೋಣ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್. ಅದರಲ್ಲಿ ಎ ಸ್ಟಾಕ್ 1/1/2024 40,000 ಇದೆ. ಬಿ ಪೆಟ್ಟಿ ಕ್ಯಾಶ್ 400 ಇದೆ. 1/1/2024 400 ಇದೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 2 goods sent to branch account take into bracket sent at cost price 1 lakh ಇದೆ. ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ 2 cash or bank take into bracket cash
sent to branch. ಅದ್ರೊಳಗೆ ಎ ಸ್ಯಾಲರೀಸ್, ಬಿ ರೆಂಟ್ ಇದೆ, ಸಿ ಪೆಟ್ಟಿ ಕ್ಯಾಶ್ ಇದೆ. ಪೆಟ್ಟಿ ಕ್ಯಾಶ್ ಸ್ಯಾಲರೀಸ್ 12,800, ರೆಂಟ್ 4,000, ಪೆಟ್ಟಿ ಕ್ಯಾಶ್ 3,600. ಸೊ ಇದು ಮುಗೀತು. ಡೆಬಿಟ್ ಸೈಡ್ ಬರೋದೆಲ್ಲ ಕಂಟೆಂಟ್ಸ್ ಎಲ್ಲ ಮುಗಿಸ್ಬಿಟ್ವಿ, ಸೀರಿಯಲ್ ಆಗಿ ಹೊಂಟಿದ್ದೀನಿ. ಸೊ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡ್ಯೂರಿಂಗ್ 2024 ಅಂದ್ರೆ ಗೂಡ್ಸ್ ನಮಗೆ ಹೊಳ್ಳಿ ರಿಟರ್ನ್ ಬಂದಿದ್ದು ಅದನ್ನ ಕ್ರೆಡಿಟ್ ಸೈಡ್ ತಗೋರಿ. ಸೊ ಒಂದು 3 ಲೈನ್ಸ್ ಬಿಟ್ಟು ತಗೋರಿ. 1 2 3 ಬೈ ಗೂಡ್ಸ್ sent to branch, take into bracket, returned to head office by branch. 4,000 ರೂಪಾಯಿ ಇದೆ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಬೈ ಫಸ್ಟ್ ಕಂಟೆಂಟ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ತಗೋರಿ. Cash or bank, take into bracket, collect cash from debtors 1,32,000. Next stock closing, petty cash closing by balance carry down, take into bracket, closing balance of assets. Closing balance of asset, A stock 31/12/2024 48,000. B petty cash 31/12/2024 800. ಸೊ ಎಲ್ಲ ಮುಗ್ದಾಗಾಯ್ತು. ಸೊ ಈಗ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಮೌಂಟ್ ಟೋಟಲ್ ಮಾಡ್ಕೋಬೇಕ್ರಿ. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂತಂದ್ರೆ ಪ್ರಾಫಿಟ್. ಸೊ ಕ್ರೆಡಿಟ್ ಸೈಡ್ ನಾವೆಲ್ಲ ಇನ್ಕಮ್ ಅನ್ನ ಗುರುತಿಸ್ತೀವಿ, ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಗುರುತಿಸ್ತೀವಿ. ಇನ್ಕಮ್ ಜಾಸ್ತಿಯಾಗಿ ಖರ್ಚು ಕಡಿಮೆ ಆದ್ರೆ ಪ್ರಾಫಿಟ್, ಆ ಪ್ರಾಫಿಟ್ ಅನ್ನ ನಾವು ಜನರಲ್ P&L ಅಕೌಂಟಿಗೆ ಕಳಿಸ್ತೀವಿ. ಅದೇ ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ ಇನ್ಕಮ್ಸ್ ಕಡಿಮೆ ಆತಂದ್ರೆ, ಎಕ್ಸ್ಪೆನ್ಸ್ ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆತಂದ್ರೆ ಅದು ಲಾಸ್ ಆಗುತ್ತೆ, ಅದನ್ನ ನಾವು ಜನರಲ್ P&L ಅಕೌಂಟಿಗೆ ಕಳಿಸ್ತೀವಿ ಲಾಸ್ ಅಂತ. ಈಗ ನೋಡೋಣ ಯಾವ ಸೈಡ್ ಜಾಸ್ತಿ ಬರುತ್ತೆ ನೋಡೋಣ. 1,32,000 plus 4,000 plus 48,000 plus 800. So 1,84,800 ಬಂದಿದೆ ಕ್ರೆಡಿಟ್ ಸೈಡ್. ಅದೇ ರೀತಿ 40,400 plus 1 lakh plus 12,800 plus 4,000 plus 3,600. So 1,60,800 ಬಂದಿದೆ ಡೆಬಿಟ್ ಸೈಡ್. ಅಂದ್ರೆ 1,84,800 ಕ್ರೆಡಿಟ್ ಸೈಡ್ ಬಂದಿದೆ, 1,60,800 ಡೆಬಿಟ್ ಸೈಡ್ ಬಂದಿದೆ. ಅಂದ್ರೆ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿದೆ ಅಮೌಂಟ್. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿತ್ತು ಅಂದ್ರೆ, ಸೊ ಕ್ರೆಡಿಟ್ ಸೈಡ್ ಬಂದಂತ ಅಮೌಂಟ್ ಎರಡು ಕಡೆ ಹಚ್ಕೋರಿ. ಸೊ 1,84,800 1,84,800 minus 1,84,800 minus 1,60,800 minus ಮಾಡಿದ್ರೆ 24,000. ಸೊ 24,000 ನಮಗಿಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತು. ಸೊ ಈ ಬ್ಯಾಲೆನ್ಸಿಂಗ್ ಫಿಗರ್ನ ಟು ಜನರಲ್ P&L ಅಕೌಂಟ್ ಅಂತ ಬರೀತೀವಿ. ಬ್ಯಾಲೆನ್ಸಿಂಗ್ ಫಿಗರ್ ನೆಟ್
ಪ್ರಾಫಿಟ್, ನೆಟ್ ಪ್ರಾಫಿಟ್ ಅಂತ ಬರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ ಅಮೌಂಟ್ 1,84,800 ಅದ ರೀ. ಅದೇ ಡೆಬಿಟ್ ಸೈಡ್ ಟೋಟಲ್ ಮಾಡಿದ ಅಮೌಂಟ್ 1,60,800 ಅದ. ಸೊ 1,84,800 ಒಳಗಡೆ ಈ ಟೋಟಲ್ ಅಮೌಂಟ್ ಒಳಗಡೆ ಈ ಟೋಟಲ್ ಅಮೌಂಟ್ 1,60,800 ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ 24,000. ಈ 24,000 ಆಫ್ಟರ್ ಡಿಡಕ್ಟಿಂಗ್. ಸೊ 1,80,800 ಒಳಗಡೆ 1,60,800 ಕಳೆದ್ರೆ ಬಂದಿರುವಂತ ಫೈನಲ್ ಅಮೌಂಟ್ ಇದು, ಲಾಸ್ಟ್ ಅಮೌಂಟ್. ಈ ಲಾಸ್ಟ್ ಅಮೌಂಟ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ ಅಕೌಂಟಿಂಗ್ ಟರ್ಮ್ಸ್ ನಲ್ಲಿ. ಈ ಬ್ಯಾಲೆನ್ಸಿಂಗ್ ಫಿಗರ್ ನೆಟ್ ಪ್ರಾಫಿಟ್ ಆಗಿರುತ್ತೆ. ಇಷ್ಟು ಮಾಡಿದ್ರೆ ನಮ್ದು ಬ್ರಾಂಚ್ ಅಕೌಂಟ್ ಮುಗೀತು. ಈ ಕ್ವಶನ್ ನಿಮಗೆ ನಿಮ್ಮ ಸೀನಿಯರ್ಸ್ಗಳಿಗೆ 2025ಕ್ಕೆ ಕೊಟ್ಟಂತ ಕ್ವಶನ್. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.